ಜಾಯಿನ್ ಆಗಿದ್ದಾರೆ ವಿದ್ಯಾಶ್ರೀ. ಬಹುಶಃ ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು ಇವತ್ತು. ಯಾಕಂತಂದ್ರೆ ಅಂಡರ್ ಕರೆಂಟ್ ಏನು ಯಾರಿಗೂ ಗೊತ್ತಿಲ್ಲ. ಎಕ್ಸಿಟ್ ಪೋಲ್ಗಳು ಒಂದು ಪ್ರೆಡಿಕ್ಟ್ ಮಾಡಿದ್ರೆ ಅಂಡರ್ ಕರೆಂಟ್ ಏನಿದೆ ಅಂತ ಯಾರೋ ಇಲ್ಲಿ ತನಕ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದೇ ನಿರೀಕ್ಷೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಕೂಡ ಇದೆ. ನಿಜ, ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ನಿಜಕ್ಕೂ ಕುತೂಹಲ ಮೂಡ್ತಾ ಇರೋದು ನೀವು ಹೇಳಿದ ಹಾಗೆ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಹೀಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆನೇ ಇರಲಿಲ್ಲ. ಯಾಕಂದ್ರೆ ಗ್ರೌಂಡ್ ಲೆವೆಲ್ಗೆ ಹೋದಂತಹ ಸಂದರ್ಭದಲ್ಲಿ, ಗ್ರೌಂಡ್ ಇಳಿದು ಮತದಾರರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಬೇರೆ ವಿಚಾರಗಳು ವರ್ಕೌಟ್ ಆಗಿರಬಹುದು ಅನ್ನುವಂಥ ಒಂದು ಅಂದಾಜನ್ನ ಮಾಡಲಾಗಿತ್ತು. ಅದು ಮಹಿಳಾ ಮತದಾರರು, ಗ್ಯಾರಂಟಿಗಳು ವರ್ಕ್ ಆಗಿರಬಹುದು, ಅಥವಾ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಆಡಳಿತ ವಿರೋಧಿ ಅಲೆ ಅದು ಪರಿಣಾಮವನ್ನು ಬೀರಿರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತು. ಬಟ್ ಬಂದಂತಹ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಅದ್ಯಾವುದೂ ಕೂಡ ಆಗೇ ಇಲ್ಲ. ಮೋದಿಯವರ ಆ ಬ್ರ್ಯಾಂಡ್ ಮೋದಿ ಅನ್ನುವಂಥ ಇಮೇಜ್ ಏನಿದೆ ಅದೆಲ್ಲೂ ಕೂಡ ಅದ್ರ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗಿಲ್ಲ ಅನ್ನುವಂಥ ರಿಸಲ್ಟ್ ನ ತೋರಿಸಿದ್ವು ಎಕ್ಸಿಟ್ ಪೋಲ್ ನ ಸಮೀಕ್ಷೆಗಳು. ಹಾಗಾಗಿ ಈಗ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಗಮನಿಸ್ತಾ ಇದ್ವಿ, NDA 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ದಾಖಲು ಮಾಡಿದೆ. ಅದರಲ್ಲಿ ಕರ್ನಾಟಕದ್ದೇ 2 ಲೋಕಸಭಾ ಕ್ಷೇತ್ರಗಳು ಗಮನಿಸ್ತಾ ಇದ್ವಿ. ರಕ್ಷತ್, ಎಸ್, ಬಹುಶಃ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನ ಸಂದರ್ಭದಲ್ಲಿ ಒಂದು ವಿಚಾರ ನಾವು ಗಮನಿಸಲೇಬೇಕು. ಒಂದು, ನರೇಂದ್ರ ಮೋದಿ ಅವರ ವರ್ಚಸ್ಸೇ ಬಹಳ ಪ್ರಮುಖ ಆಗಿರೋದು. ಸೊ ಕಳೆದ 2 ಎಲೆಕ್ಷನ್ ನಲ್ಲೂ ಕೂಡ ಬಿಜೆಪಿ ಅದನ್ನೇ ಜಪಿಸಿರೋದು, ಈ ಬಾರಿಯೂ ಕೂಡ ಅದನ್ನೇ ಜಪಿಸಿರೋದು. ಅಂದ್ರೆ ಪ್ರಯೋಗಿಸಿರುವಂತ ಅಸ್ತ್ರವನ್ನ ಮತ್ತೆ ಬಿಜೆಪಿ ಪ್ರಯೋಗಿಸ್ತಾ ಇದೆ, ಮತ್ತು ಆ ಅಸ್ತ್ರ ವರ್ಕೌಟು ಕೂಡ ಆಗ್ತಾ ಇದೆ. ಆ ಅಸ್ತ್ರ ಬಿಜೆಪಿಯ ಕೈ ಹಿಡಿತಾ ಇದೆ. ಈ ಬಾರಿಯೂ ಕೂಡ ಬಿಜೆಪಿಯ ಆ ಅಸ್ತ್ರ ಬಿಜೆಪಿ ಕೈ ಹಿಡಿದ್ರೆ, ಎಸ್, ಡೀಟೇಲ್ ಬರ್ತಾ ಇದೆ. ಆರಂಭದಲ್ಲೇ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ರಾಜ್ಯದ 2 ಕ್ಷೇತ್ರದಲ್ಲಿ ಕಮಲ ಪಡೆ ಅಂಚೆ ಮತ ಎಣಿಕಾ ಕಾರ್ಯದ ಸಂದರ್ಭದಲ್ಲಿ ಮುನ್ನಡೆಯ ಸಾಧಿಸಿದೆ. ಮೈಸೂರಲ್ಲಿ ಯದುವೀರ್ ಒಡೆಯರ್ ಲೀಡ್ ತೋರಿಸ್ತಾ ಇದೆ. ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನೋದು ಈಗ ಸಿಕ್ಕಿರುವಂತ ಡೀಟೇಲ್. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳ ಬಗ್ಗೆ ಅಂಚೆ ಮತ ಎಣಿಕೆಯ ಸಂದರ್ಭದಲ್ಲಿ ಯಾರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್, ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಅವರ ವಿರುದ್ಧ ಯದುವೀರ್ ಒಡೆಯರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂಚೆ ಮತ ಎಣಿಕೆಯಲ್ಲಿ. ಮತ್ತೊಂದು ಕಡೆಗೆ ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರೋದು ಅಂಚೆ ಮತ ಎಣಿಕೆಯಲ್ಲಿ. ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. 2 ಕ್ಷೇತ್ರಗಳ ರಿಸಲ್ಟ್ ಸದ್ಯ 2 ಕ್ಷೇತ್ರಗಳ ಲೀಡ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್